ಜಯಂತಿ ಅಂತ ಹಾಕುವ ಕ್ರಮ ಇರಲಿಲ್ಲ. ಈಗೀಗ ಸೀತಾ ಜಯಂತಿ ಅಂತ ಒಂದು ಹಾಕುವ ಕ್ರಮ ಶುರು ಆಗಿದೆ. ಅಂದರೆ ಬೇರೆ ಬೇರೆ ಏನೇನೋ ಜಯಂತಿಗಳನ್ನು ಶುರು ಮಾಡಿದ್ದಾರೆ. ನಿಜವಾಗಿ ಇರುವ ಜಯಂತಿಯನ್ನು ಯಾಕೆ ಬಿಡಬೇಕು ಅಂತ. ವಸ್ತುತಃ ಸೀತಾ ಜಯಂತಿ ಅಂತ ಹೇಳಿದರೆ ಅದು ಈ ಕಾಲದಲ್ಲಿ ಅವತ್ತಿನ ದಿವಸ ಮಳೆ ನಿಂತು ಸುಮಾರು 3 ತಿಂಗಳಾದ ಮೇಲೆ ಸೀತಾ ಜಯಂತಿ ಬರುವುದು ಅಂತ ಲೆಕ್ಕ. ಮಳೆ ನಿಂತು ಮಳೆ ಇಲ್ಲದೇ ಇರುವ ಕಾಲದಲ್ಲಿ ಸೀತಾ ಜಯಂತಿ ಇರುವುದು. ಯಾಕೆಂದರೆ ನೆಲ ಎಲ್ಲ ಒಣಗಿರಬೇಕು. ಒಣಗಿದ ನೆಲದಲ್ಲಿ ಯಜ್ಞಾನುಷ್ಠಾನ ಮಾಡಬೇಕು. ಒದ್ದೆ ಇದ್ದಂತಹ ಕಾಲದಲ್ಲಿ ಯಜ್ಞ ಇಲ್ಲ. ಮಳೆಗಾಲದಲ್ಲಿ ಯಜ್ಞಗಳು, ರಥೋತ್ಸವಗಳು, ಉತ್ಸವಗಳು ಅದೆಲ್ಲ ಯಾವುದೂ ಇರುವುದಿಲ್ಲ. ಅದೆಲ್ಲ ಇರುವುದು ಬೇಸಿಗೆ ಕಾಲದಲ್ಲಿ. ಅದನ್ನು ನೆಲ ಚೆನ್ನಾಗಿ ಒಣಗಿರಬೇಕು. ಒಣಗಿದ ನೆಲದಲ್ಲಿ ಒಂದು ಸಲ ಒನಕೆಯಿಂದ ಗೀರಬೇಕು. ಒನಕೆಯಲ್ಲಿ ಗೀರಿ ನೆಲವನ್ನು ಒಂದಿಷ್ಟು ಅಗೆದು ಅಷ್ಟರಲ್ಲಿ ಏನು ಕೂದಲು ಅಥವಾ ಎಲುಬು ಇತ್ಯಾದಿ ಸಿಕ್ಕಿದರೆ ಅಲ್ಲಿಗೆ ಶಾಂತಿ ಹೋಮ ಎಲ್ಲ ಮಾಡಬೇಕು. ಮಾಡಿ ಆಮೇಲೆ ಅಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಬೇಕು. ಈ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆ ಅಲ್ಲಿ ಒಂದು ಸಲ ಉಳುವಂತಹ ಕೆಲಸ ಮಾಡಿ, ಉಳುವುದು ಅಲ್ಲ, ನೆಲದಿಂದ ಮಣ್ಣನ್ನು ನೇಗಿಲಿನಿಂದ ತೆಗೆಯೋದು. ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾಗ ಒಂದು ಠಣ್ ಅಂತ ಶಬ್ದ ಆಯ್ತಂತೆ. ಆ ಶಬ್ದವಾದದ್ದು ಏನು ಅಂತ ಅಲ್ಲಿ ತೆಗೆದು ನೋಡಿದರೆ ಒಂದು ಪೆಟ್ಟಿಗೆ ಸಿಕ್ಕಿತು. ಆ ಪೆಟ್ಟಿಗೆಯಲ್ಲಿ ಒಂದು ಮಗು ಸಿಕ್ಕಿತು. ಯಾರಿಗೆ? ರಾಜ ಜನಕನಿಗೆ. ಮಿಥಿಲಾ ಪಟ್ಟಣದ ಅಧಿಪತಿಯಾದ ರಾಜ ಜನಕನಿಗೆ ಒಂದು ಪೆಟ್ಟಿಗೆಯಲ್ಲಿ ಒಂದು ಮಗು ಸಿಕ್ಕಿತು. ಮಗು ನೋಡಿದರೆ ಅದು ಸಕಲ ಲಕ್ಷಣ ಸಂಪನ್ನ. ಆದ್ದರಿಂದ ಅದನ್ನು ಲಕ್ಷ್ಮಿ ಅಂತ, ಲಕ್ಷಣ ಇದ್ದರೆ ಲಕ್ಷ್ಮಿ ಅಂತ ಹೆಸರು. ಸಾಕ್ಷಾತ್ ಲಕ್ಷ್ಮಿಯೇ ಲಕ್ಷಣ ಸಂಪನ್ನಳಾಗಿ ಆವಿರ್ಭವಿಸಿದ್ದಾಳೆ. ಆದರೆ ಸೀರದಿಂದ ಜಾತಳಾದವಳಿಂದ ಅವರಿಗೆ ಸೀತಾ ಅಂತ ಹೆಸರಾಯಿತು. ಸಂಸ್ಕೃತದಲ್ಲಿ ಸೀತಾ ಅಂತ ಹೇಳಿದರೆ ನೇಗಿಲಿನಿಂದ ಗೀರಿದ ದಾರಿಗೆ ಸೀತಾ ಅಂತ ಹೆಸರು. ಸೀರ ಅಂದರೆ ನೇಗಿಲು, ಜಾತ ಅಂತ ಹೇಳಿದರೆ ನೇಗಿಲಿನ ತುದಿಯಿಂದ ಹುಟ್ಟಿದವಳು ಅಂತ. ಅಂದರೆ ಸೀರದಿಂದ ಜಾತ ಆದ್ಯಕ್ಷರವನ್ನು ಸೇರಿಸಿ ಸೀತಾ, ಸೀರಾತ್ ಜಾತ ಸೀತಾ ಅಂತ ಆಕೆಗೆ ಹೆಸರಾಯಿತು. ಆದ್ದರಿಂದ ಸೀತೆಯ ಆವಿರ್ಭಾವ ಅದು ನಡೆದಂತಹ, ಇದು ಚಳಿಗಾಲ ಆದರೆ ಬೇಸಿಗೆಗಾಲ. ಉತ್ತರ ಭಾರತದ ಲೆಕ್ಕಾಚಾರದಲ್ಲಿ ಹಾಗೆ ಚಳಿಗಾಲದ ಈ ಕಾಲದಲ್ಲಿ ಆಕೆಯ ಜನನ ಆಗಿದೆ ಅನ್ನುವ ಕಾರಣದಿಂದ ಸೀತಾ ಜಯಂತಿ ಅಂತ ಒಂದು ಪ್ರಶಸ್ತವಾದಂತಹ ದಿವಸ. ಭಗವಂತ ಶ್ರೀರಾಮಚಂದ್ರನ ಜೊತೆಗೆ ಸೀತೆಯ ಲೀಲಾ ನಾಟಕ ಅನ್ನುವುದೇ ಲೋಕಕ್ಕೆ ಹೇಗೆ ಬದುಕಬೇಕು ಅನ್ನುವುದನ್ನು ಸೂಚನೆ ಮಾಡ್ತಕ್ಕಂಥ ರಾಮಾಯಣ ಕಥೆಯಾಗಿ ಬಂದಿರುವಂಥದ್ದು. ರಾಮಾಯಣ ಅನ್ನುವುದಕ್ಕಿಂತ ಹೆಚ್ಚು ಸೀತಾಯನ, ಸೀತೆಯ ಕಥೆ ಅದು. ವಾಲ್ಮೀಕಿಗಳೇ ಹೇಳುವಾಗ ನಾನು ಏನು ಬರಿತಾ ಇದ್ದೇನೆ ಅಂತ ಹೇಳಿದರೆ ಸೀತಾಯಾಶ್ಚರಿತಂ ಮಹತ್ ಅಂತ ಹೇಳ್ತಾರೆ. ಮೊದಲು ರಾಮನ ಕಥೆ ಅಂತ ಹೇಳ್ತಾರೆ, ಎರಡನೇ ಹೆಸರು ಸೀತಾಯಾಶ್ಚರಿತಂ ಮಹತ್ ರಾವಣಸ್ಯ ವಧಂಚೈವ, ಮೂರನೇ ಹೆಸರು ರಾವಣ ವಧ ಅಂತ. ಮೊದಲನೇದ್ದು ರಾಮನ ಕಥೆ ಅಂತ, ಎರಡನೇದ್ದು ಸೀತೆಯ ಚರಿತೆ ಅಂತ, ಮೂರನೇದ್ದು ರಾವಣ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತ ವ್ರತಃ. ಪೌಲಸ್ತ್ಯ ಅಂದರೆ ರಾವಣನ ವಧೆ ಅಂತ ಮೂರನೇ ಹೆಸರು. ಹೀಗೆ ಸೀತಾಚರಿತ ಆಕೆಯ ಆವಿರ್ಭಾವದ ಪರಮ ಪವಿತ್ರ ದಿವಸವನ್ನು ಸ್ಮರಿಸಿಕೊಂಡು ಈ 4 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಮತ್ತು ನಾಳೆ 6 ಸೇರಿದಾಗ, ನಾಳೆಯ ದಿವಸ ಇವತ್ತು